ಕೆಆರ್ಪೇಟೆ ಕಲಬೆರಕೆ ರಹಿತ ಶುದ್ಧ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಮನ್ಮೂಲ ನಿರ್ದೇಶಕ ಡಾಲು ರವಿ ಅವರು ಹೇಳಿದರು. ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಕೈಗೋನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯ ರೈತರು ಹೈನೋದ್ಯಮ ಉಳಿಸಿಕೊಂಡು ಬಂದಿರುವುದು ಮಾದರಿಯಾಗಿದೆ. ಹೈನುಗಾರಿಕೆ ಇಲ್ಲದ ಗ್ರಾಮ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಹೈನುಗಾರಿಕೆಯಲ್ಲಿ ಪ್ರಥಮವಾಗಿದ್ದು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಮಾರುಕಟ್ಟೆಯಲ್ಲಿ ಗುಣಮಟ್ಟದ ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದು ಎಲ್ಲರೂ ಬಳಸಲು ಮುಂದಾಗಿ ಅಂತ ತಿಳಿಸಿದರು. ಮನ್ಮೂಲ್ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕ ಎಂಬಿ ಹರೀಶ್ ಅವರು ಮಾತನಾಡುತ್ತಾ, ಪಶುಗಳ ಆರೈಕೆ ಮುಖ್ಯವಾಗಿದ್ದು ಕಡ್ಡಾಯವಾಗಿ ರಾಸುಗಳಿಗೆ ವಿಮೆಯನ್ನ ಮಾಡಿಸಿ ಪಶುಸಂಗೋಪನೆಯನ್ನ ವೈಜ್ಞಾನಿಕವಾಗಿ ಮಾಡಿದ್ದಲ್ಲಿ ಅಧಿಕ ಲಾಭ ಕಾಣಲು ಸಾಧ್ಯವಾಗುತ್ತದೆ. ಹಾಲಿನ ಕೊಬ್ಬಿನ ಅಂಶ 3.5ಕ್ಕಿಂತ ಹೆಚ್ಚಾಗಿರಬೇಕು. ಖನಿಜ ಮಿಶ್ರಣ, ಗೋದಾರ ಶಕ್ತಿ ಪುಡಿ, ನೆಕ್ಕು ಬಿಲ್ವೆ ಮತ್ತು ಜೋಳದ ನುಚ್ಚು ಪಶು ಆಹಾರ, ಹಸಿರು ಮೇವಿನ ಜೊತೆಗೆ ಒಣ ಹುಲ್ಲಿನೊಂದಿಗೆ ಸಮತೋಲನ ಆಹಾರ ನೀಡಿ ಅಂತ ತಿಳಿಸಿದ್ರು. ಮನ್ಮೂಲ್ ವಿಸ್ತರಣಾಧಿಕಾರಿ ನಾಗಪ್ಪ ಅಲಿಬಾದಿ ಆಯವ್ಯಯ ಮಂಡಿಸಿದರು ಮತ್ತು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ನಾಗಪ್ಪ ಅಲಿಬಾದಿ, ಸಂಘದ ಅಧ್ಯಕ್ಷೆ ಮೀನಾಕ್ಷಿ ನಾಗೇಶ್ ಮತ್ತು ಉಪಾಧ್ಯಕ್ಷ ಜಯಮ್ಮ ಗವಿರಂಗೇಗೌಡ ಮತ್ತು ನಿರ್ದೇಶಕರಾದ ಪಾರ್ವತಿ ನಾಗಮ್ಮ, ಸುನಂದಮ್ಮ ಮತ್ತು ಸುಜಾತ ಚಿಕ್ಕಮ್ಮ, ಶಶಿಕಲಾ, ವಿಜಯ್, ಬಿ ಅಶ್ವಿನಿ, ವರಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ, ಸಂಘದ ಕಾರ್ಯದರ್ಶಿ ಹೇಮಾವತಿ, ಹಾಲು ಪರೀಕ್ಷಕಿ ರೂಪಾ, ಸಹಾಯಕಿ ಧನಲಕ್ಷ್ಮಿ ಮತ್ತು ಗ್ರಾಮಸ್ಥರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ದುಡ್ಡು ಬೆಳೀಬೇಕು, ಟ್ಯಾಕ್ಸ್ ಕಟ್ತೀವಿ, ಹಸರ ಸಾಕು ದುಡ್ಡಿಗೆ ಕೊಟ್ಟು ಹೊರಗೂಡಿಸ್ತೀವಿ. 100 ಇವತ್ತು ಎಲ್ಲರೂ ಎಷ್ಟು ತಗೋತೀವಿ ರೇಟು? ಹೌದು, ಎಲ್ಲರೂ ಇದಿರಲ್ಲ ಇದೆ. ಕುಡಿ ಕುಡಿ ಇದೆಲ್ಲ ಪಾಪ ಮಾಡ್ಕೊಂಡು ಭಾರತ ಜೋಡಣೆ ಮಾಡ್ತಾರೆ. ಹಸು ಸಾಕಾಣಿಕೆ ಬಗ್ಗೆ ನಮಗೂ ಈಗ 1ನೇ ತಾರೀಕಿನ ಹಾಕಿದ್ದಾರೆ ಡೆಲ್ಲಿ ಮಾರ್ಕೆಟ್ ಟ್ರೈನಿಂಗು. ಜಗನ್ವಾಡಿಯಿಂದ ಸೆಪ್ಟೆಂಬರ್ ಹಾಕಿ ಅದು ಪೋಸ್ಟ್ ಮಾಡಿ ಸೆಪ್ಟೆಂಬರ್ 15 ಮತ್ತೆ ನಾನು 3ನೇ ತಾರೀಕಿಗೆ ಟ್ರೈನಿಂಗ್ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಅಂದ್ರೆ ಗುಜರಾತ್ ಆನಂದ್ ಅಂತ ಐತದೆ, ಏನು 1 ರೂಪಾಯಿ ಆನಂದ, ಆನಂದ